ಅವ್ರಿಗೆ ಏನು ಮಾಡಿಲ್ಲ, ಎಂತೂ ಮಾಡಿಲ್ಲ. ಅವ್ರು ಯಾವ ಈ ಜೋಜನೆ ಮಾಡಿಲ್ಲ, ಅವ್ರು ಸಹಾಯನೇ ಮಾಡೋರು. ವರ್ಷದಿಂದ ಇಲ್ದೇನೆ ಇರೋ ದೌರ್ಜನ್ಯ ಇದ್ರು ತಾನೆ. ಅವಾಗೆಲ್ಲ ನಮ್ಗೆಲ್ಲ ಸೌಲಭ್ಯ ಚೆನ್ನಾಗಿ ನೋಡ್ತಾರೆ. ಅವ್ರನ್ನ ಬಿಟ್ರು ನಾವ್ ಬದುಕಕ್ಕೆ ಆಗಲ್ಲ ಅಂತ ಹೇಳ್ಕೊಡ್ತೀವಿ. ಈಗ ನಮ್ ಜೊತೆಗಿದ್ದಾಗ್ಲೂ ನಮಗೂ ನೆಮ್ಮದಿ ಕೊಡ್ಲಿಲ್ಲ. ಪ್ರತಿ ದಿವಸನೂ ಜಗಳ. ಯಾರು ಅವ್ರಿಗೆ ಎದುರಿಸೋರು ಇಲ್ಲ, ಬದುರಿಸೋರು ಯಾರು ಇಲ್ಲ, ಎದುರಿಸ್ತಾ ಇಲ್ಲ. ಅವ್ರು ಇವಾಗ ಚುನಾವಣೆ ಟೈಮಲ್ಲಿ ಏನೇನೋ ಗಾಸಿ ಕಬ್ಬಿಸ್ಬೇಕು, ಗೌಡ್ರ ಮನೆಯಿಂದ ಯಾವ್ದೇ ತರದ್ದು ಅವ್ರಿಗೆ ಕಪ್ಪು ಚುಕ್ಕಿ ಬಂದಿಲ್ಲ, ಇವಾಗ ಅವ್ರಿಗೆ ಏನಾದ್ರು ಮಾಡಿ ಒಂದ್ ಮಾಡ್ಬೇಕು. ರೇವಣ್ಣ ಸಾಹೇಬ್ರು ಇಲ್ಲಿ ತನಕ ಯಾವ್ದೇ ತರದ ಕಪ್ಪು ಚುಕ್ಕಿ ಇಲ್ಲಿವರೆಗೆ ಬಂದಿಲ್ಲ. ಇವತ್ತು ಅವ್ರಿಗೊಂದು ದೂರ ಮಾಡ್ಬೇಕು. ಅವ್ರು ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ತಾವ್ರೆ, ಎಷ್ಟು ವರ್ಷದಿಂದ ನಾವು ಅವರು ನಮ್ಮ ಅತ್ತೆ ಅವರು ಜೊತೆಲೇ ಇದ್ದಿದ್ದು, ಹೋಗ್ತಾ ಬರ್ತಾ ನಾವು ಜೊತೆಲೇ ಇದ್ದಿದ್ದು. ನಾವು ಮದ್ವೆಗೆ 20 ವರ್ಷ ಆಗದೆ ನಮ್ ಜೊತೆ ಎಲ್ಲ ಒಡನಾಟ ಚೆನ್ನಾಗಿತ್ತು. ನಾವೆಲ್ಲ ಹೋಗ್ತಾ ಬರ್ತಾ ಇದ್ವಿ. ನಮ್ ಜೊತೆ ಯಾರ ಜೊತೆನೂ ಇಲ್ಲದೆ ಇರೋ ಅಂತ ಸಲಿಗೆ ಇವ್ರ ಜೊತೆ ಹೆಂಗ್ ಬರಕ್ ಸಾಧ್ಯ? ಅವ್ರಂತ ಒಳ್ಳೆ ಜನ, ಅಷ್ಟು ಅಂತ ಕರ್ಕ ಬಂದ್ರು, ಕೆಲಸ ಮಾಡ್ಸೋ ಇದ್ರು ಕಷ್ಟದಲ್ಲಿ ಇದೀವಿ ಅಂದ್ರು ನಮ್ಮ ಅತ್ತೆ ಹೇಳಿದ್ರು. ಎಲ್ರು ಸೇರಿ ನಾವು ಮಾಡಿ ಅಂತ ನಾವೇ ಅವ್ರನ್ನ ಇದ್ ಮಾಡಿದ್ವಿ. ಕಷ್ಟ ಅಲ್ಲೂ ಅವ್ರದ್ದು ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ. ಅಲ್ಲೂ ಕೆಟ್ಟ ದಾರಿ ಹಿಡ್ದು ನಮಗೆ ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ ಇವರಿಂದ, ಇಂಥ ಬಾಳಿ ಬದುಕಿನ ಮನೆಗೆ ಇಂಥವ್ರು ಬಂದು ಹಿಂಗ್ ಹೆಸರು ಹಾಳು ಮಾಡ್ತಾರಲ್ಲ ನಾವು